ಹಾಕ್ತೀನಮ್ಮ. ನೋಡಿ ಅಲ್ಲಿಗೆ ಫಸ್ಟ್ ಫೋಕಸ್ ರೈಸ್ ಮಾಡ್ತಾವ್ರೆ ಅಲ್ಲೇನೋ ನೋಡಿ ಅಲ್ಲಿಗೆ ಫಸ್ಟ್ ಫೋಕಸ್ ರೈಸ್ ಮಾಡ್ತಾವ್ರೆ ಅಲ್ಲೇನೋ ಈ ಕಡೆ ಹಂಗಾಗಿ ಹೋಗು. ಎಲ್ಲ ನಿಂತ್ಕೊಡ್ರಿ, ನಿಮ್ಮ ಗ್ಯಾಂಗ್ ಅವ್ರು ನಿಂತ್ಕೊಡ್ರಿ. ಅವ್ರು ಹಿಂದೆ ಅಡಿಗೆ ಮಾಡೋರು. ಚನ್ನಪಣ್ಣದವರು ಪಾದಯಾತ್ರೆ ಅವ್ರಿಗೆ ಅನುದಾನ ಮಾಡ್ತಾ ಇದ್ದಾರೆ. ಮಾದಪ್ಪ ನಿಜವಾಗ್ಲೂ ಇದ್ದಾರೆ, ಆದ್ರೆ ಅನುದಾನ ಮಾಡ್ತಾ ಇರೋರಿಗೆ ಮಾದಪ್ಪ ಜೋರಾಗಿ ಚೆನ್ನಾಗಿ ಮಾಡಲಿ, ವಿಡಿಯೋ ಮಾಡ್ತಾ ಇದ್ದವ್ರಿಗೂ ಚೆನ್ನಾಗಿ ಮಾಡಲಿ, ವರ್ಷ ಇನ್ನೂ ಹೆಚ್ಚಲಿ ಪಾದಯಾತ್ರೆ. ಅನುದಾನ ಮಾಡ್ತಿರೋರು ಮನೆಯೆಲ್ಲ ಹೆಚ್ಚಲಿ. ಅವನಂತೆ ಸತ್ಯವಂತ ಜಗತ್ತಲ್ಲಿ ಯಾರು ಇಳುಕೆ ಇಲ್ಲ. ಆದ್ರೆ ದೊಡ್ಡ ಶ್ರೀಮಂತರು ಪಾದಯಾತ್ರೆಗೆ ಬರೋ ಜನ, ಮಾದಪ್ಪನೂ ಶ್ರೀಮಂತರೇ, ಆದ್ರೆ ಪಾದಯಾತ್ರೆಗೆ ಹೋಗೋರು ಗಲಾಟೆ ಮಾಡ್ಕೋಬೇಡಿ, ತಳ್ಳಾಡಬೇಡಿ, ದಾನಿಗಳು ಕೊಡೋದ ಬಿಸಾಕ್ಬೇಡಿ, ಒಳಗಡೆ ಡ್ಯೂಟಿ ಮಾಡೋರ ಮೇಲೆ ಜಗಳ ಕಾಯ್ಬೇಡಿ. ಅನ್ನ ಹಾಕ್ತವ್ರ ಮನೆಯೆಲ್ಲ ಹೆಚ್ಚಿಸ್ಲಿ, ವರ್ಷ ಹಿಂಗೆ ಮುಂದರ್ಸ್ಕೊಂಡು ಬೆಳೆಸ್ಕೊಂಡು ಹೋಗ್ಲಿ. ಆದ್ರೆ ಪೊಲೀಸ್ನವ್ರಿಗೆ ಆಗಲಿ, ಫಾರೆಸ್ಟ್ನವ್ರಿಗೆ ಆಗಲಿ, ಡ್ರೈವರ್ಗಳು ಬಸ್ ಹೋಯ್ತಿದ್ದಾಗ ಸೈಡಲ್ಲಿ ಹೋಗಿ ಪಾದಯಾತ್ರೆಯವರು ಇಡೀ ಜಗತ್ತಿನ ಜನ ಪಾದಯಾತ್ರೆ ದರ್ಶನ ಮಾಡ್ಕೊಂಡು ಶಿಸ್ತಾಗಿ ಮನೆಗೆ ಹೋಗಿ. ಅನುದಾನ ಮಾಡ್ತಾ ಇರೋರಿಗೆ ಮಾದಪ್ಪ ಇನ್ನೂ ಚೆನ್ನಾಗಿ ಮಾಡಲಿ, ಹೆಚ್ಚಲಿ. ಉಗೆ ಮಾದಪ್ಪ ಇಷ್ಟೇ ಹೇಳೋದು. ನಿಮ್ಮ ಹೆಸರು? ಶಿವಮ್ಮ, ಕನಕಪುರ, ಕೆಂಕೆರ ಮುಂದೇಸನ್ ಪೂಜಾರಪ್ಪ ಅವ್ರ ಮಗಳು. ದಾಸವಾಳ ರೆಡಿ ಇದೆ, ಊಟ ಮಾಡ್ಕೊಂಡು ಹೋಗೋಣ. ಆದ್ರೆ ದೇವಸ್ಥಾನದಲ್ಲಿ ಪಾದಿಕಾರದವರು ರಘು ಸರ್ ನೀರಿನ ವ್ಯವಸ್ಥೆ ಚೆನ್ನಾಗಿ ಮಾಡಿದ್ದಾರೆ, ಎಲ್ಲಕ್ಕೂ ಶಿಸ್ತು ಮಾಡಿದ್ದಾರೆ. ಅವ್ರಿಗೆ ಯಾವಾಗೂ ಮಾದಪ್ಪ ಚೆನ್ನಾಗಿ ಮಾಡಲಿ. ಡ್ಯೂಟಿ ಮಾಡೋರಿಗೆ, ದೇವಸ್ಥಾನದವ್ರಿಗೆ, ಪಾದಿಕಾರದವ್ರಿಗೆ, ಅಧಿಕಾರಿಗಳಿಗೆ ಅವನಂತೆ ಸತ್ಯವಂತ ಯಾರಿಲ್ಲ. ಭಕ್ತಾದಿಗಳು ಏನ್ ಮಾಡ್ಬೇಕು ಅಂದ್ರೆ ಸೌರ್ಸ್ಕೊಬೇಕು. ಅವರೇ ದರ್ಶನಕ್ಕೆ ಹೋದ್ರೆ ಗಲಾಟೆ ಮಾಡೋದು, ಚೆಚ್ಚಾಡೋದು, ಎಲ್ಲ ದಾನಿಗಳು ಕೊಡೋದು, ಬಿಸಾಕೋದು, ಅದೆಲ್ಲ ಮಾಡಬಾರ್ದು. ಅವ್ರಿಗೂ ಕಷ್ಟಗಳಿದೆ. ದರ್ಶನಕ್ಕೆ ಬಂದವ್ರು ಪಾದಯಾತ್ರೆ ನೀಟಾಗಿ ಶಿಸ್ತಾಗಿ ದೇವ್ರು ಮಾಡ್ಕೊಂಡು ಮಾದಪ್ಪನ ನೋಡ್ಕೊಂಡು ಮನೆಗೆ ಹೋಗ್ಬೇಕು. ಚೆಚ್ಚಾಡೋದು, ಗಲಾಟೆ ಮಾಡೋದು, ಡ್ಯೂಟಿ ಮಾಡೋದ್ರ ಮೇಲೆ ಜಗಳ ಮಾಡೋದು, ತಳ್ಳಾಡೋದೆಲ್ಲ ಯಾವುದು ಮಾಡಬೇಡಿ. ಪಾದಯಾತ್ರೆಯವರು ಒಳಕೇರಲು ಅಷ್ಟೇ ಶಿಸ್ತಾಗಿ ನೀಟಾಗಿ ಬನ್ನಿ. ಪಾದಯಾತ್ರೆ ಶಿಸ್ತಾಗಿ ಬರಬೇಕು. ಗಲಾಟೆ ಮಾಡೋದು, ಬಿಸಾಕೋದು ಅವೆಲ್ಲ ಏನು ಮಾಡಕ್ ಹೋಗಬೇಡಿ. ಆದ್ರೆ ಮಾದಪ್ಪ ನಿಜವಾಗ್ಲೂ ಇದ್ದಾರೆ, ಅವನಂತೆ ಸತ್ಯವಂತ ಯಾರು ಇಲ್ಲ. ನಮ್ಮನೆ ಈ ಮಟ್ಟಕ್ಕೆ ಮಡಗಿದಾರೆ, ದೊಡ್ಡ ಮಟ್ಟಕ್ಕೆ ಬೆಳೆದಿದ್ದಾರೆ ಮಾದಪ್ಪ. ಆದ್ರೆ ರಘು ಸರ್ ಇದಾರಲ್ಲ, DC ಅವರು, ಅವ್ರಿಗೆ ಯಾವಾಗೂ ಮಾದಪ್ಪ ಚೆನ್ನಾಗಿ ಮಾಡಲಿ. ಅವ್ರ ನೀರಿನ ವ್ಯವಸ್ಥೆ ಎಲ್ಲ ಶಿಸ್ತು ಮಾಡಿದಾರಲ್ಲ, ಅದೊಂದು ಖುಷಿ ಪಡಬೇಕು. ಪಾದಿಕಾರದವ್ರಿಗೆ ಇನ್ನೂ ಚೆನ್ನಾಗಿ ಮಾಡಲಿ. ಉಗೇ ಮಾದಪ್ಪ. ನಮ್ಮ ಹೆಸರು ಪ್ರದೀಪ್ ಅಂದ್ಬಿಟ್ಟು, ನಾವು ಚನ್ನಪಟ್ಟಣ ಪಕ್ಕ ಹೊಂಗನೂರು ಅಂದ್ಬಿಟ್ಟು ಅಲ್ಲಿಂದ ಬರೋದು. ಇದು 4ನೇ ವರ್ಷದ ನಮ್ಮದು ಅನುದಾನದ್ದು. ಶಿವರಾತ್ರಿ ಹಬ್ಬದ ತನಕನೂ ಮಾಡ್ತೀವಿ ಅನುದಾನ. ಯಾವಾಗಿಂದ ಶುರು ಮಾಡಿದ್ರಿ? ನಿನ್ನೆಯಿಂದ. ಈಗ ಇಲ್ಲಿ ನೀರು ನಿಡಿ ವ್ಯವಸ್ಥೆ ಆಗಿದೆ? ನೀರಿನ ವ್ಯವಸ್ಥೆ ಆಗಿದೆ ನಿಮಗೆ? ನೀರೆಲ್ಲ ನಾವು ಫಿಲ್ಟರ್ ಕ್ಯಾನ್ಗಳು ತಂದಿದ್ದೀವಿ. ಕೆಲವರು ಭಕ್ತಾದಿಗಳು ವಾಟರ್ ಬಾಟ್ಲುಗಳು ಕೊಟ್ಟವ್ರೆ. ಇನ್ನು ಅಡಿಗೆ ಇದಕ್ಕೆಲ್ಲ ಪಾತ್ರೆ ಗೀತ್ರೆಗೆಲ್ಲ ನೀರಿದೆ. ಈಗ ಕರೆಂಟ್ ಒಂದು ಎಲ್ಲ ಇದೆ, ಏನ್ ತೊಂದರೆ ಎಲ್ಲ ಇದೆ. ಈಗ ಜನ ಬರ್ತಾ ಇದಾರೆ? ಈಗ ಬರ್ತಾ ಇದಾರಲ್ಲ. ಈಗ ಬೆಳಗ್ಗೆಯಿಂದ ಎಷ್ಟು ಜನ ಬಂದಿದ್ದಾರೆ? ಸುಮಾರು ಒಂದು 2,500-3,000 ಜನ. ನೀವು ನಾಳೆಯಿಂದ ಎಷ್ಟು ಜನ ನಿರೀಕ್ಷೆ ಮಾಡ್ತೀರಿ ನೀವು? ನಾವು ಡೈಲಿ ಒಂದು 10,000 ಜನಕ್ಕೆ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೀವಿ. ಡೈಲಿ ಶಿವರಾತ್ರಿವರೆಗೂ ನೀವು 10,000 ಜನ ಊಟ ಮಾಡ್ಬೋದು ಅಂತ ನಿರೀಕ್ಷೆ ಇದೆ ನಿಮಗೆ. ಅಷ್ಟು ಜನಕ್ಕೂ ಊಟದ ವ್ಯವಸ್ಥೆ ಮಾಡ್ತೀವಿ. ಎಷ್ಟು ಜನ ಬಂದಿದೆ ನಿಮ್ಮ ತಂಡ? ನಾವೊಂದು 15 ಜನ ಇದ್ದೀವಿ.
ಇವಾಗ ಈಗ ಮತ್ತೆ ನಮ್ಮ ಅಣ್ಣ ಅವರೆಲ್ಲ ಅವರು ಒಂದು 5-6 ಜನ ಬರ್ತಾರೆ. ಎಲ್ಲ ನಿಮ್ಮ ಇಲ್ಲಿ ಊಟದ ಬಡಿಸೋದಕ್ಕೆ ಮಾಡೋದಕ್ಕೆ ಎಲ್ಲ ವ್ಯವಸ್ಥೆ ಕರೆಕ್ಟ್ ಎಲ್ಲ ಕರೆಕ್ಟ್ ಎಲ್ಲ ಕರೆಕ್ಟ್ ಆಗಿದೆ, ಏನು ತೊಂದರೆ ಇಲ್ಲ. ಏನಿಲ್ಲ. ಓಕೆ, ಥ್ಯಾಂಕ್ ಯು. ನಿಮ್ಮ ನಂಬರ್ ಹೇಳಿ ಹಾಗೆ. 70-193-42-138. ಅಣ್ಣ ಹೇಳಿ ಆ ಗಾಡಿ ಮೇಲೆ ನೋಡೋಣ, ಟಾಟಾ ಎಸಿ ಮೇಲೆ ಎತ್ಕೋವೆ. ಈಗ ಮಾತಾಡ್ರಿ, ಎಷ್ಟಿಂದ ಮಾತಾಡ್ತಿದ್ದೀರಿ?